ಈ ಕಾಂಟ್ರಾಕ್ಟರ್ ಮರಿಬೇಡಮ್ಮ. ಬಕೆಟ್ ಗುರ್ತೆಗೆ ಓಟ್ ಹಾಕಿಸ್ಕೊಂಡು ನೀವ್ ನಮ್ಮನ್ ಮರ್ತ್ರಲ್ಲ ಹಾಗ ಎಲ್ಲಾದ್ರೂ ಉಂಟನಮ್ಮ. ನೋಡು ನೋಡು, ನಾನು ಬಕೆಟ್ ಹಿಡಿದು ನಿಮ್ಮತ್ರ ಓಟ್ ಹಾಕ್ಕೊಂಡು ಗೆದ್ದ ಮೇಲೆ ನಾನು ನಿಮ್ಮನ್ನ ಮರಿಯಕ್ಕಾಗತ್ತಾ? ನೋಡಮ್ಮ ಸತ್ಯ, ನಿಮಗೇನೋ ಹೆಲ್ಪ್ ಬೇಕಾದ್ರೆ ನನ್ನನ್ ಕಣಮ್ಮ, ಈ ಬಕೆಟ್ ಬಸ್ಸಿನ ಹೆಲ್ಪ್ ಮಾಡ್ತೀನಿ. ಅಣ್ಣ ಎಲ್ಗೋಯ್ತಾ ಇದೀವ ಅಣ್ಣ? ಅದ್ರ ಬಗ್ಗೆ ಎಲ್ಲ ಕೇಳಬೇಡ, ಈಗ ಹೋಗ್ತಿದೀವಲ್ಲ ನಿನಗೆ ಗೊತ್ತಾಗುತ್ತೆ, ಬಾ. ಮಡಕ್ಲ ಛತ್ರಿನ ಅಣ್ಣ, ಬಿಸ್ಲು ಅಂತ ಛತ್ರಿ ಹಿಡ್ದೆ, ಅದಕ್ಕೆ ಯಾಕೆ ಹೊಡಿತೀರಾ? ಇದು ಸಿದ್ದಗ್ನಿ ಬಾಯಿ ಅವ್ರ ಮನೆ ಕಂಡ್ಲಾ? ಇಲ್ಲಿ ಅವ್ರಿಗೆ ಮಾತ್ರ ಗೌರವ ಕೊಡ್ಬೇಕು. 500 ಮೀಟರ್ ಸುತ್ತಮುತ್ತ ಅವ್ರಿದ್ದಾರೆ ಅಂದ್ರೆ ಬೇರೆ ಯಾರಿಗೂ ಗೌರವ ಕೊಡಲ್ಲ, ಕೊಡೋ ಹಾಗಿಲ್ಲ. ಈ ಜಾಗದಲ್ಲಿ ಬೆಂಡಾದ್ರಷ್ಟೇ ಬದುಕೋಕ್ಕಾಗೋದು. ಒಂದು ವೇಳೆ ತಲೆ ಎತ್ತಿ ನಿಂತ್ರೆ ತಲೆನೇ ತೆಗೆದು ಬಿಡ್ತಾರೆ. ಹೌದೇನಣ್ಣ, ನೀವು ಮೊದ್ಲೇ ಹೇಳಿದ್ ಒಳ್ಳೇದಾಯ್ತು. ಹೊಸ್ಬಾ ಕಣಣ್ಣ, ಗೊತ್ತಾಗ್ಲಿಲ್ಲ ಅಣ್ಣ. ಇನ್ಮೇಲೆ ನೀವು ಬಿಸ್ಲಲ್ಲ ಬೆಂಕಿಲಿದ್ರು ಛತ್ರಿ ಹಿಡಿಯಲ್ಲ ಅಣ್ಣ. ಯಾರಣ್ಣ ಈ ಚಿತ್ತಗ್ನಿ ಬಾಯಿ? ಕತ್ತಲೆ ಪ್ರಪಂಚದ ರಾಕ್ಷಸಿ. ಮುಂದೆ ಕಾಣಿಸ್ಕೊಳ್ಳಲ್ಲ, ಆದ್ರೆ ಹಿಂದೆ ನಿಂತು ಜಗತ್ತನ್ನೇ ಆಳ್ತಾಳೆ. ಇಲ್ಲಿ ಬಂದವರು ಉಸಿರು ಬಿಗಿ ಹಿಡ್ಕೊಂಡೇ ಇರ್ಬೇಕು. ತಪ್ಪಿ ಯಾಮಾರಿದ್ರೆ ಉಸಿರು ಇಲ್ಲೇ ನಿಂತು ಹೋಗುತ್ತೆ. ಗೌರ್ಮೆಂಟ್ ಇಂದ ಸೈಟ್ ಮಂಜೂರು ಮಾಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ, ಮನೆ ಬೇಕಾದವರು ಸೈನ್ ಹಾಕೊಡಿ ಅಂತ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ ಮೋಸದಲ್ಲಿ. ಸತ್ಯ, ನೀನೇ ನಮ್ಮನ್ನ ಕಾಪಾಡಬೇಕು. ಹೌದೌದು, ಬಾವಿಗೆ ತೆಳೆದವಳೆ ಸತ್ಯ ಅನ್ನೋ ತರ ಮಾತಾಡಿ ಈಗ ಬಾವಿಯಿಂದ ಎತ್ತೋಕೆ ಸತ್ಯನೇ ಬರ್ಬೇಕು ಅಂತಿದ್ದೀರಲ್ಲ. ಅವನು ಹೇಳಿದ್ರೆ ತಪ್ಪೇನಿದೆ ಸತ್ಯ. ಇವರೆಲ್ಲ ಅವತ್ ಬಂದು ನಿನ್ ಮೇಲೆ ಅನುಮಾನ ಪಟ್ರು. ಅದೇ ಮತ್ತೆ ಏನೋ ನೀನೇ ಕೈ ಹಿಡಿದು ಎಬ್ಬೆಟ್ ಹಾಕ್ಸಿದ್ಯಾ ಅನ್ನೋ ತರ ಮಾತಾಡಿದ್ರು. ಆದ್ರೆ ಈಗ ನನ್ ಕೈ ಬಿಡ್ಬೇಡ ಸತ್ಯ, ನನ್ ಕೈ ಬಿಡ್ಬೇಡ ಸತ್ಯ ಅಂತವ್ರೆ. ಹೌದಮ್ಮ ಸತ್ಯ, ಮನೆ ಮಠ ಕಳ್ಕೊಬಿಡ್ತೀವಿ ಅನ್ನೋ ಆತ್ರದಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ವಿ. ಸತ್ಯ, ನಿನ್ನೆ ನಮಗ್ ಮೋಸ ಮಾಡಿದ್ಯಾ ಅಂತ ಹೇಳಲಿಲ್ಲ. ಇದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳೋದಕ್ಕೆ ಬಂದಿದ್ವಿ.
ಏನ್ರಪ್ಪ? ಹೌದು ಲಲಿತಮ್ಮ ಆಂಟಿ, ಈಗ ಮೋಸ ಆಗುತ್ತೆ ಅಂತ ನಮ್ ಸತ್ಯಂಗ್ ಗೊತ್ತಿದ್ರೆ ಇಷ್ಟೆಲ್ಲ ಆಗಕ್ ಬಿಡ್ತಿರ್ಲಿಲ್ಲ. ಇದೊಂಥರ ಅವಳಿಗೂ ಆಗಿರೋ ಮೋಸನೇ. ಸಾಕು. ಅಲ್ಲ ಸತ್ಯ, ಏರಿಯಾ ಜನರಿಗೆ ಮೋಸ ಆದ್ರೆ ನಿನಗೂ ಮೋಸ ಆದಂಗೆ ಅಂತ ಹೇಳ. ಇಷ್ಟೆಲ್ಲ ಸಮಜಾಯಿಷಿ ಕೊಡ್ಬೇಕಾಗಿಲ್ಲ. ಯಾರ್ಯಾರು ಯಾವ್ಯಾವ ಅರ್ಥದಲ್ಲಿ ಮಾತಾಡಿದ್ರ ಅನ್ನೋದು ನನಗೂ ಗೊತ್ತಿದೆ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು ಸತ್ಯ. ಅವತ್ತಿನ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ವಿ. ಹಾಗಂತ ನೀನೇನಾದ್ರೂ ನಮ್ ಕೈ ಬಿಟ್ಬಿಟ್ರೆ ನಮ್ಗೆ ದಿಕ್ಕೇ ತೋಚೋದಿಲ್ಲ. ನಾವೆಲ್ಲರೂ ಬೀದಿಗೆ ಬಂದ್ಬಿಡ್ತೀವಿ ಸತ್ಯ. ರಾಜನ ನಾನ್ ಬೈದಿದ್ದ ಅವನಿಗೆ. ನೀವ್ ನನ್ ಬಗ್ಗೆ ತಪ್ಪಾಗಿ ಮಾತಾಡಿದಿರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಈಗಾಗಿರೋ ಅನ್ಯಾಯನ ಸರಿಪಡಿಸೋದ್ ಮುಖ್ಯ. ಯೋಚನೆ ಮಾಡ್ಬೇಡಿ, ನಿಮ್ಮೆಲ್ಲರ ಜೊತೆ ನಾನಿರ್ತೀನಿ. ಆದ್ರೂ ಆ ಬಕೆಟ್ ಬಸಪ್ಪ ನಂಬ್ಕೊಂಡು ಇವ್ರು ಮಾಡಿರೋ ಎಡವಟ್ ಕೆಲ್ಸಕ್ಕೆ ನಮ್ ಸತ್ಯ ತಲೆ ಕೊಡ್ಬೇಕು. ತಪ್ಪೇನು? ಇವ್ರೆಲ್ರ ಬಾಯಲ್ಲೂ ಸತ್ಯ ನಮ್ಮನೆ ಮಗಳು ಅನ್ನೋದನ್ನ ಕೇಳ್ಕೊಂಡ್ ಬೆಳೆದವಳು ನಾನು. ನನ್ನನ್ನ ಇವ್ರೆಲ್ರು ಮನೆ ಮಗಳು ಅಂದ್ಕೊಂಡ್ಮೇಲೆ ನಮ್ಮನೆಯವ್ರನ್ನ ನಮ್ಮನೇನ ಕಾಪಾಡೋ ಜವಾಬ್ದಾರಿ ನಂದು. ಸತ್ಯ, ನಮ್ಮನೆ ಮಕ್ಳಿದ್ರು ನಮ್ಗೆ ಇಷ್ಟ ಧೈರ್ಯ ಇರ್ತಿರ್ಲಿಲ್ಲ. ಆದ್ರೆ ನೀನ್ ನಮ್ಮ ಏರಿಯಾದಲ್ಲಿ ಇದೆಯಾ ಅನ್ನೋದೇ ನಮ್ಮೆಲ್ಲರಿಗೂ ಧೈರ್ಯ. ಸತ್ಯ, ಅದೇ ಧೈರ್ಯದಲ್ಲಿರಿ. ನಾಳೆ ನಾನು ಒಂದ್ ಪೇಪರ್ ತಂದ್ಕೊಡ್ತೀನಿ, ಅದಕ್ಕೆ ಸೈನ್ ಹಾಕ್ಬಿಡಿ. ಏಯ್, ಸಾಕ್ ನಿಲ್ಸೋ. ಲಾಯರ್ ನಟರಾಜ್ ಅಣ್ಣನ್ ಬರಕ್ ಹೇಳಿದೀನಿ. ಅವ್ರು ಬಂದ್ಮೇಲೆ ಮುಂದೆ ಏನ್ ಮಾಡ್ಬೋದು ಅಂತ ವಿಚಾರ ಮಾಡೋಣ. ನೀವ್ ಗಾಬರಿ ಮಾಡ್ಕೊಂಬೇಡಿ. ಎಲ್ಲೋಗ್ತಿದ್ದೀರಾ? ಅಮ್ಮನವರು ಬರ್ತಾರ, ಕುತ್ಕೊಳ್ಳಿ. ಅಣ್ಣ ಕೂತ್ಕೊಳ್ಳಿ ಅಂದ್ರಲ್ಲ, ಕೂತ್ಕೊಳ್ಳಿ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಅವರು ಕುಂತ್ಕೊಳ್ಳಿ ಅಂತಾರೆ, ಆದ್ರೆ ನಾವು ಕುಂತ್ಕೊಳ್ಳಂಗಿಲ್ಲ. ಇದೆಲ್ಲ ನಿಂಗೆ ಅರ್ಥ ಹಾಕಿಲ್ಲ. ಚಪ್ಪ ನಿಂತ್ಕೋ. ಸರಿ ಅಣ್ಣ. ಆಗ್ಬೇಕು, ಇವ್ರಿಗೆಲ್ಲ ಇದು ಕಮ್ಮಿನೇ. ಹೆಬ್ಬೆಟ್ ಹೊತ್ತೋವಾಗ ಕಾಗದದಲ್ಲಿ ಏನಿದೆ ಅಂತ ನೋಡದೆ ಸೈನ್ ಮಾಡಿದಾಗ ಏನು ನೆನಪಾಗ್ಲಿಲ್ಲ. ಈಗ ಸತ್ಯನ ಮುಂದೆ ಬಂದು ನಿಂತಿದ್ದೀರಾ. ಕಾನೂನು ಸತ್ಯನ ಮಾತಾಗ್ಲಿ ನನ್ನ ಮಾತಾಗ್ಲಿ ಕೇಳಲ್ಲ. ಕಾನೂನಿಗೆ ಬೇಕಾಗಿರೋದು ಪುರಾವೆ, ಕಾಗದ ಪತ್ರ. ನಟರಾಜಣ್ಣ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಇದಕ್ ಬೇರೆ ಏನಾದ್ರೂ ದಾರಿ? ಇವ್ರು ತಪ್ಪು ಮಾಡಿರೋದಲ್ಲ ಸತ್ಯ, ಮೋಸ ಹೋಗಿರೋದು.
ಮಾಡಿರೋ ತಪ್ಪಾದ್ರೆ ಇವರೇ ತಿದ್ದು ಸರಿಪಡಿಸ್ಕೋಬಹುದು. ಆದ್ರೆ ಇನ್ನೊಬ್ರು ಮಾಡಿರೋ ಮೋಸನ ಅವ್ರನ್ನೇ ತಿದ್ದು ಸರಿಪಡಿಸ್ಬೇಕು. ಅಂದ್ರೆ ನಾನು ಎಲ್ಲ ವಿಚಾರಿಸಿದೆ ಸತ್ಯ. ಡಾಕ್ಯುಮೆಂಟ್ಸ್ ಎಲ್ಲ ಬಸಪ್ಪನ ಕೈಲಿ ಇರೋವರೆಗೂ ಇವ್ರ ಮನೆ ಮಠ ಜಾಗ ಎಲ್ಲ ಅವನ ಕೈಲಿದ್ದಾಗರ್ಥ. ಲಾಯರ್ ಸಾಹೇಬ್ರೆ, ಕೋರ್ಟಲ್ಲಿ ನಮ್ಗೆಲ್ಲ ಮೋಸ ಮಾಡ್ಬಿಟ್ಟು ಬರ್ಸ್ಕೊಂಡ್ರು ಅಂತ ಹೇಳಕ್ ಆಗಲ್ವಾ ಸಾಹೇಬ್ರೆ? ಹೇಳ್ಬೋದು, ಆದ್ರೆ ನಿಮ್ಮ ಮಾತನ್ನೆಲ್ಲ ನಂಬೋದಕ್ಕೆ ಜಡ್ಜ್ ನಾನು ಅಲ್ಲ, ಸತ್ಯನೂ ಅಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಪರವಾಗೇ ಇರೋದ್ರಿಂದ ಕೋರ್ಟ್ ಅಲ್ಲಿ ನಿಮ್ಮ ಮಾತು ನಿಲ್ಲಲ್ಲ. ಎಲ್ಲ ನಮ್ ಕೈ ಮೀರೋಗಿದೆ ಸತ್ಯ. ಹಾಗಾದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ ಕೈ ಸೇರೋ ಹಾಗೆ ಬೇರೆ ಯಾವ ದಾರಿನೂ ಇಲ್ವಾ ನಟರಾಜಣ್ಣ? ಸಾರಿ ಸತ್ಯ, ಲೀಗಲ್ ಆಗಿ ಯಾವ ದಾರಿನೂ ಇಲ್ಲ. ಆಗ್ಲೇ ಒಂದು ಎಪಿಸೋಡ್ ಮುಗ್ದೋಯ್ತು, ಅವಮ್ಮ ಇನ್ನೂ ಬಂದೇ ಇಲ್ವಲ್ಲಣ್ಣ. ಮುಚ್ಚ ಬಾಯಿ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ಬಿಡ್ತಾರೆ. ಇದಕ್ ನೀ ಬಾಯಿ ಅಂದ್ರೆ ತಮಾಷೆ ಅನ್ಕೊಂಡ್ಯಾ? ಅವ್ರ ದರ್ಶನ ಕೊಡೋದೇ ನಮಗ್ ದೊಡ್ಡ ಭಾಗ್ಯ. ಅವ್ರು ಇವತ್ತು ಇಡೀ ದಿನ ಬಂದಿಲ್ಲ ಅಂದ್ರೂ ನಾವು ಕಾಯ್ಲೇಬೇಕು. ಬರೋದ್ ಬಂದಿದೀವಿ, ಬಂದ್ ಕೆಲಸ ಮುಗಿಸ್ಕೊಂಡೋಗೋಣ. ಸ್ವಲ್ಪ ಸುಮ್ಕಿರು. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಡಿ ಅಂತ, ಕಾಫಿ ಕುಡಿರಿ ಅಂದ್ರೆ ಕುಡಿಬೇಡಿ ಅಂತ ಅರ್ಥ ಅಲ್ವಾ ಸರ್? ಆದ್ರೂ ನಾನು ಇನ್ನೊಂದ್ ಸ್ವಲ್ಪ ತಿಂಗೆ ನಿಂತ್ಕೊಂಡಿದ್ರೆ ಕಾಲ್ ತುಕ್ಕಿಡ್ದು ಮುರಿದೋಯ್ತವೆ ಸರ್. ಕಾಫಿ ಟೀ ಏನಾದ್ರು ತಗೋತೀರಾ? ಏನು ಬೇಡ, ತೊಂದ್ರೆ ಇಲ್ಲ. ಅಮ್ಮ, ಅಮ್ಮನವ್ರಿಗೆ ನಾವು ಬಂದಿದೀವಿ ಅಂತ ಹೊಸ ಹೇಳ್ಬೋದಾ? ಸರಿ ಆಯ್ತು. ಕಾಯ್ತಾ ಇದೀವಿ ಅಂತ ಹೇಳ್ಬೇಡಿ, ಬಂದಿದೀವಿ ಅಂತ ಹೇಳಿದ್ರೆ ಸಾಕು. ಅಣ್ಣ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಯ್ತವ್ರೆ. ಸುಮ್ಕೆ ಇಲ್ಲ, ಏನ್ ನಾನು ನೀನು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಅಯ್ಯಯ್ಯೋ, ಹಂಗಾದ್ರೆ ನಾವೆಲ್ಲ ಬೀದಿಗೆ ಬಿದ್ಬಿಡ್ತೀವ ಸತ್ಯ? ಇನ್ನೇನ್ ಗತಿ ಸತ್ಯ, ನಮ್ಗೆ ನಾಯಿ ಪಾಡಾಗೋಯ್ತು ನಮ್ ಬದುಕು. ಈಗೇನಾದ್ರೂ ಮಾಡಿ ನಟರಾಜಣ್ಣ. ಅದೇನೋ ಸರಿ ಸತ್ಯ, ನೀನಿಲ್ಲಿದ್ದು ಕೂಡ ಆ ಬಸಪ್ಪ ಇಲ್ಲಿ ಬಂದು ಇವ್ರ ಬುದ್ಧಿಗೆಲ್ಲ ಮಂಕ್ ಬುದ್ಧಿ ಎರ್ಚಿ ಹೇಗ್ ಸೈನ್ ಮಾಡಿಸ್ಕೊಂಡೋದ? ನೀನು ಚೆನ್ನಾಗಿ ಹೇಳ್ದೆ ನಟರಾಜಣ್ಣ. ನಮ್ ಸತ್ಯ ಏರಿಯಾದಲ್ಲಿ ಇದ್ದಾಗ ಇಲ್ಲಿಗೆ ಬರಕ್ ಅವನ್ಗೆಲ್ಲಿಂದ ಧೈರ್ಯ ಬರ್ಬೇಕು? ನಮ್ ಸತ್ಯ ಇದ್ದಾರೋ ಟೈಮ್ ನೋಡ್ಕೊಂಡೆ ಇಷ್ಟೆಲ್ಲ ಮಾಡಿರೋದು. ನಮಗೂ ಗೊತ್ತಾಗಿಲ್ಲ ಅಂತೀನಿ. ಇಂಥ ಬಸಪ್ಪನಂತ ಅನ್ಯಾಯದ ದಾರಿಯಲ್ಲಿ ಬದುಕೋರ್ಗೆ ನ್ಯಾಯವಾದ ಪಾಠ ಹೇಳಿ ಅರ್ಥ ಮಾಡಿಸೋ ಅಷ್ಟರಲ್ಲಿ ಅವ್ರು 100 ಅನ್ಯಾಯ ಮಾಡಿರ್ತಾರೆ. ಆ ಪತ್ರುಗಳೆಲ್ಲ ಹೇಗಾದ್ರೂ ಮಾಡಿ ನಮ್ ಕೈ ಸೇರಿದ್ರೆ ಆಗ ಅವನ ಆಟ ಏನೂ ನಡೀತಾ ಇರಲಿಲ್ಲ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಬಡತನಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಒಂದು ಜೀವನ ಮರಿಬೇಕು, ಇಲ್ಲ ಜೀವನ ಪರ್ಯಂತ ಕಾಯ್ಬೇಕು. ಹಾಗಿದ್ರೆ ಪಾಠನ ಬೇರೆ ರೀತಿಲೇ ಹೇಳೋಣ ನಟರಾಜಣ್ಣ. ಏನ್ ಸತ್ಯ ಹಾಗಂದ್ರೆ? ನಮ್ಮಂತ ಬಡವರಿಗೆ ಈ ಕೋರ್ಟು ಕಚೇರಿ ಎಲ್ಲ ಆಗ್ಬರಲ್ಲ ಅನ್ಸುತ್ತೆ. ನಾವಲ್ಲಿಗೆ ಹೋದ್ರೆ
ಬರೀ ದಿನಾಂಕಗಳು ಕೊಟ್ಟು ವರ್ಷಗಳೇ ತಳ್ಳಿಬಿಡ್ತಾರೆ. ಆದ್ರೆ ನ್ಯಾಯ ಮಾತ್ರ ಸಿಗಲ್ಲ. ಅದಕ್ಕೆ ನಮ್ ರೂಟೇ ಸರಿ. ಅಂದ್ರೆ ಅನೀತಿ ಅನ್ನೋ ತಿಪ್ಪೆ ಗುಂಡಿಲ್ ಬಿದ್ದವ್ರಿಗೆ ನೀತಿ ಅನ್ನೋ ಗಂಧದ ಕಡ್ಡಿ ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ. ಅಂತವ್ರಿಗೆ ಸಗಣಿಲ್ ಹೊಡೆದೇ ಬುದ್ಧಿ ಹೇಳ್ಬೇಕು. ಅವ್ರು ನಮಗ್ ಮೋಸ ಮಾಡಬಹುದು ಅಂದ್ರೆ ನಾವು ಅವ್ರಿಗೆ ಮೋಸ ಮಾಡಬಹುದು. ಅದ್ರಲ್ಲಿ ತಪ್ಪೇನೂ ಇಲ್ಲ. ಒಬ್ಬ ಲಾಯರ್ ಆಗಿ ಈ ಮಾತನ್ನ ಹೇಳಬಾರ್ದು. ಆದರೆ ಒಬ್ಬ ಮನುಷ್ಯನಾಗಿ ಹೇಳೋದಾದ್ರೆ ಮುಳ್ಳನ್ನ ಮುಳ್ಳಿಂದಲೇ ತೆಗೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಸತ್ಯ. ಅಧರ್ಮದ ಉದ್ದೇಶ ಧರ್ಮನೇ ಆಗಿದ್ರೆ ಅಧರ್ಮನು ಧರ್ಮನೇ ಅಂತ ಶ್ರೀಕೃಷ್ಣನೇ ಹೇಳಲಿಲ್ವಾ? ನಾವೀಗ ಅವನ್ ದಾರಿನೇ ಹಿಡಿಯೋಣ. ನಿಮ್ಮಲ್ಲಿ ಎಲ್ರು ಪತ್ರಕ್ಕೆ ಹೆಬ್ಬೆಟ್ಟೊತ್ತಿದ್ದೀರಾ? ಇನ್ನೊಂದು 4-5 ಮನೆಯವರು ಊರಲ್ಲಿಲ್ಲ ಸತ್ಯ. ಅವರು ಗಾರೆ ಕೆಲಸಕ್ಕೆ ಅಂತ ಬಿಜಾಪುರಕ್ಕೆ ಹೋಗವ್ರೆ. ಅವ್ರ ಹತ್ರ ಇವರು ಸೈನ್ ಹಾಕ್ಸ್ಕೊಂಡಿಲ್ಲ. ಹಾಗಿದ್ರೆ ಅವ್ರು ಈಗಲೇ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಸತ್ಯ. 1-2 ಮನೆ ಸೈನ್ ಬೀಳೋವರೆಗೂ ಡಾಕ್ಯುಮೆಂಟ್ಸ್ ಎಲ್ಲ ಬಸಪ್ಪನ ಮನೆಯಲ್ಲೇ ಇರುತ್ತೆ. ಸರಿ, ನೀವ್ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ನಿಮ್ ಪತ್ರಗಳು ನಿಮಗ್ ಸಿಗುತ್ತೆ. ನಿಮ್ಗಿದೆಲ್ಲ ಯಾರಿಂದ ಆಗಿದೆ ಅಂತ ಅನುಮಾನ ಇದೆಯೋ? ಅವ್ರನ್ನೇ ಕರ್ಕೊಂಡು ಹೋಗಿ ನಿಮ್ ಪತ್ರಗಳು ನಿಮ್ ಕೈಗೆ ಸಿಗೋ ಹಾಗೆ ನಾನ್ ಮಾಡ್ತೀನಿ. ನಿಮ್ಗೆಲ್ಲ ನ್ಯಾಯ ಸಿಗ್ಬೇಕು, ಸಿಗುತ್ತೆ. ನೀ ಬಾಯಿ ಯಾವಾಗ್ಲೂ ಹೀಗೆ ಇರ್ಬೇಕು. ಹೀಗಿದ್ರೇನೆ ಒಂದು ಗತ್ತು. ನನಗೂ ಹೀಗೆ ಇರಬೇಕು ಅಂತ ಆಸೆ. ಆದರೆ ಏನ್ ಮಾಡ್ಲಿ, ನಾನ್ ರಾಜಕೀಯ ಬಿಟ್ರು ರಾಜಕೀಯ ನನ್ನನ್ನು ಬಿಡಲ್ಲ. ಇಲ್ಲಿ ಖಾದಿ ಹಾಕೊಂಡು ಕೊಲೆ ಮಾಡಿದ್ರು ರಕ್ತದ ಕಲೆ ಮೈಗಂಟಲ್ಲ. ಅದೇ ಆಡಂಬರ ಮಾಡ್ಕೊಂಡು ಆಡ್ ಕಡಿದ್ರು ಕಟಕರು ಅನ್ನೋ ಹಾಗೆ ನೋಡ್ತಾರೆ. ಮುಖಕ್ಕಿಂತ ಮುಖವಾಡಕ್ಕೆ ಬೆಲೆ ಕೊಡೋ ಈ ಜಗತ್ನಲ್ಲಿ ಹುಲಿಯಾಗಿ ಹುಟ್ಟಿದ್ರು ಹಸುವಿನ ಮುಖವಾಡ ಹಾಕೊಂಡೇ ಬದುಕಬೇಕು.